ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ, ಅವ್ರು ಏನು ಮಾಡ್ತಿದ್ದಾರೆ, ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೊಳ್ತಿದ್ದಾರೆ ಅದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇರೋರು ನೀವು ಪರ್ಸ್ನಲಾಗಿ DM ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗೆಯೇ ನೆಕ್ಸ್ಟ್ ಮಂತ್ 7ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಲಿಕ್ಕೆ, ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ 3ನೇ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಇದು ಲೈವ್ ಸೆಷನ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. 1 ವೀಕ್ವರೆಗೆ ಮಾತ್ರ ಬುಕ್ಕಿಂಗ್ ಓಪನ್ ಇರುತ್ತೆ. ಸೊ ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಾ ಇರಬೇಡಿ, ಆದಷ್ಟು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿಬಿಟ್ಟು ರಿಚುವಲ್ ಅಂತ ಹೇಳಿ ವಾಟ್ಸಪ್ ಮಾಡಿ, ಹಾಗೆ ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಎಸ್, ನಿಮ್ಮ ಪರ್ಸನ್ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ, ಅವರು ಏನು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಈ ಒಂದು ಪ್ರೀತಿಯಲ್ಲಿ ಅನ್ನೋದನ್ನು ಚೆಕ್ ಮಾಡೋಣ. 2 ಆಫ್ ಹ್ಯಾಂಡ್ಸ್ ಬರ್ತಾ ಇದೆ. ಓಕೆ, ದ ವೀಲ್ ಕಾರ್ಡ್ ಬರ್ತಿದೆ, ಹಾಗೆಯೇ ಬಾಟಮ್ ಆಫ್ ದ ಕಾರ್ಡ್ ದ ವರ್ಡ್, ಹಾಗೆಯೇ 9 ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಪ್ರೀತಿಯಿಂದ ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರಬೇಕು ಅನ್ನೋವಂಥ ಒಂದು ಯೋಚನೆಯಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ? ಅವ್ರ ನೆಕ್ಸ್ಟ್ ಆ್ಯಕ್ಷನ್ನೇ ಅವರು ನಿಮಗೆ ಆಗೋಗಿರೋಂಥ ಮಿಸ್ಟೇಕ್ಸ್ ಎಲ್ಲ ಏನಿದೆ ಅದಕ್ಕೆಲ್ಲದಕ್ಕೂ ಕ್ಷಮೆ ಕೇಳಬೇಕು. ಆ್ಯಂಡ್ ಪ್ರೀತಿಯಲ್ಲಿ ಏನೆಲ್ಲ ಆಗಿತ್ತು, ಯಾಕೆ ಪ್ರಾಬ್ಲಮ್ ಆಯಿತು ಅದನ್ನು ಕ್ಲಿಯರಾಗಿ ಮಾತಾಡಬೇಕು ನಿಮ್ಮ ಜೊತೆ ಕೂತ್ಕೊಂಡು ಅನ್ನೋಂಥ ಒಂದು ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಅವ್ರ ನೆಕ್ಸ್ಟ್ ಆ್ಯಕ್ಷನ್ನೇ ನಿಮ್ಮ ಹತ್ರ ಅವರು ಸಾರಿ ಕೇಳುವಂಥದ್ದು, ಹಾಗೆಯೇ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಪ್ರೀತಿಯಿಂದ ಮುಂಚೆ ಹೇಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು, ಮಾತಾಡ್ತಾಯಿದ್ರು, ಮೆಸೇಜ್ ಮಾಡ್ತಿದ್ರು, ಅದೇ ರೀತಿಯಾಗಿ ಮತ್ತೆ ನಿಮ್ಮ ಜೊತೆಗೆ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮ ವಿಶ್ವಾಸನ ನೀವು ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವಿಶ್ವಾಸಕ್ಕೆ ಅವರು ಧಕ್ಕೆ ತಂದಿರ್ಬೋದು, ಅಥವಾ ನಿಮ್ಮ ವಿಶ್ವಾಸಕ್ಕೆ ಅವರು ಮೋಸ ಮಾಡಿರ್ಬೋದು. ಸೊ ಮತ್ತೆ ಅವರು ನಿಮ್ಮ ವಿಶ್ವಾಸವನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಾಗೆಯೇ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅನ್ನೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳಿ ನಿಮಗೆ ಒಪ್ಪಿಸ್ಬೇಕು, ನಿಮ್ಮನ್ನು ಮತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಪ್ಪಿಗೆ ಕೊಡಬೇಕು, ನೀವು ಒಪ್ಪಿಸ್ಬೇಕು ಅನ್ನೋಂಥ ಒಂದು, ನಿಮ್ಮ ಜೊತೆಗೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸೊ ನಿಮ್ಮ ಪರ್ಸನ್ ಈ ಒಂದು ವಿಷಯದಲ್ಲಿ ಮುಂದಿನ ಆ್ಯಕ್ಷನ್ಗಳನ್ನು ತಗೊಳ್ಬಹುದು ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ನೆಕ್ಸ್ಟ್ ಮಂತ್ ನಡೀತಿರೋಂಥ ರಿಚುವಲ್ಸಿಗೆ ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ 3rd ಪರ್ಸನ್, 3ನೇ ವ್ಯಕ್ತಿನ, ಹಾಗೆ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಖುಷಿಯಾಗಿ ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಿ. ಥ್ಯಾಂಕ್ ಯು.